ಕಳೆದೆರಡು ತಿಂಗಳಿನಿಂದ ಸ್ಥಗಿತಗೊಂಡಿರುವ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ HP ಪೆಟ್ರೋಲ್ ಬಂಕ್ ಪುನರಾರಂಭಕ್ಕೆ ಸ್ಥಳೀಯರಿಂದ ಮನವಿ. ಇತ್ತೀಚಿನ ಕೆಲವು ವರ್ಷಗಳಿಂದ ದಾಂಡೇಲಿಯ ಅಂಬೇವಾಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡುತ್ತಿದ್ದ HP ಪೆಟ್ರೋಲ್ ಬಂಕ್ ಕಳೆದೆರಡು ತಿಂಗಳಿನಿಂದ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಸ್ಥಳೀಯ ಜನತೆಗೆ ಹಾಗೂ ವಾಹನ ಸವಾರರಿಗೆ ಇದರಿಂದ ತೀವ್ರ ತೊಂದರೆಯಾಗಿದೆ. ಯಾವ ಕಾರಣಕ್ಕಾಗಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿಲ್ಲ. ಆದರೆ ಸೇವೆಯನ್ನು ಸ್ಥಗಿತಗೊಳಿಸಿರುವುದರಿಂದ ಸಾಕಷ್ಟು ವಾಹನ ಸವಾರರಿಗೆ, ಅದರಲ್ಲಿಯೂ ಮುಖ್ಯವಾಗಿ ಪ್ರವಾಸಿಗರಿಗೆ ತೊಂದರೆಯಾಗತೊಡಗಿದೆ. ಈ ನಿಟ್ಟಿನಲ್ಲಿ ಸ್ಥಗಿತಗೊಂಡಿರುವ ಪೆಟ್ರೋಲ್ ಬಂಕ್ ತನ್ನ ಸೇವೆಯನ್ನು ಪುನರಾರಂಭಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಪೆಟ್ರೋಲ್ ಬಂಕ್ ಮುಖ್ಯಸ್ಥರು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಇಂದು ಗುರುವಾರ ಸಂಜೆ 4 ಗಂಟೆ ಸುಮಾರಿಗೆ ನಗರದ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯರಾದ ರಫೀಕ್ ಖಾನ್ ಮತ್ತು ಸಾಮಾಜಿಕ ಹೋರಾಟಗಾರ ಶ್ಯಾಮ್ ಬೆಂಗಳೂರು ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. HPCLನ ಅಂಬೇವಾಡಿ ಇದು ಪೆಟ್ರೋಲ್ ಪಂಪ್ 1-2 ತಿಂಗಳಿಂದ ಬಂದಿದೆ. ಮೊದಲು ಏನಾಗ್ತಿತ್ತು, ಪೆಟ್ರೋಲ್ ಇಲ್ಲದೆ ಪ್ಯೂರ್ ಇದ್ದರೆ ಸಾದಾ ಇಲ್ಲ ಪೆಟ್ರೋಲು ಡೀಸೆಲ್ ಶಾರ್ಟೇಜಿಂದ ಈಗ ಆಗ್ತಾ 1-2 ತಿಂಗಳು ಸಂಪೂರ್ಣವಾಗಿ ಬಂದಾಗಿದೆ. ನಾನು ಮಾಲೀಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಗೌಟನ್, ಅಂಬೇವಾಡಿ, ಗಣೇಶ್ ನಗರ್, ಸುಭಾಷ್ ನಗರ್, ಗಾಂಧಿನಗರ್ ಈ ಬಡಾವಣೆ ಜನ ಎಲ್ಲ ಇಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಬರ್ತಾರೆ. ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಂಪನಿಯವರಿಗೆ ಹಾಗೂ ನಾನು ಅವರಿಗೆ ಡೀಲರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಆದಷ್ಟು ಲಘುವನ್ನು ಓಪನ್ ಮಾಡ್ಬೇಕಂತ ಕೇಳ್ಕೊತೇನೆ. ಈ ದಿನ ನಾವು ಈ HPCL ಪೆಟ್ರೋಲ್ ಪಂಪಿನ ಎದುರುಗಡೆ ನಿಂತಿದ್ದೇವೆ. ಯಾಕೆ ಕಾರಣಪ್ಪ ಅಂದರೆ ಈಗ ಸಾಧಾರಣ 2 ತಿಂಗಳಿಂದ ಈ ಪೆಟ್ರೋಲ್ ಪಂಪ್ ಬಂದಾಗಿದೆ. ಅದರ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗಿದೆ. ಆದ ಕಾರಣ ಸಾಕಷ್ಟು ಸಲ ನಾವು ಮಾಲಕರಿಗೆ ಫೋನ್ ಮಾಡಿದ್ದೀವಿ. ಅವರು ಈಗ ಇವತ್ತು ಆಗ್ತೈತಿ, ನಾಳೆ ಆಗ್ತೈತಿ ಅಂತಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಈ ಪೆಟ್ರೋಲ್ ಪಂಪನ್ನು ಸ್ಟಾರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ.